ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ ಲಕ್ಕಿ ಲೈಫ್ ಟಿಪ್ಸ್ ಅಂಡ್ ಬ್ಲಾಗ್ಗೆ ಸ್ವಾಗತ. ಇದೇ ರೀತಿ ನೀವು ನಿಮ್ಮ ದೈನಂದಿನ ರಾಶಿ ಭವಿಷ್ಯ ತಿಳಿಯಬೇಕೆಂದರೆ ನೀವು ನಿಮ್ಮ ರಾಶಿ ಕಾಮೆಂಟ್ ಮಾಡಿ. ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಂಭರಾಶಿ 2025 ಜುಲೈ 12 ಶನಿವಾರ. ಇಂದು ನೀವು ಸೃಜನಾತ್ಮಕವಾಗಿರುತ್ತೀರಿ ಮತ್ತು ಅನೇಕ ಕಾರ್ಯಗಳಿಗೆ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳುತ್ತೀರಿ. ಆದಾಗ್ಯೂ ಇತರರು ಏನು ಯೋಚಿಸುತ್ತಾರೆ ಮತ್ತು ಹೇಳುತ್ತಾರೆ ಎಂಬ ನಿಜವಾದ ಭಯ ನಿಮಗಿರುತ್ತದೆ. ಸರಿಯಾದ ದೃಷ್ಟಿಕೋನದಿಂದ ಅರ್ಧ ಕೆಲಸವೂ ಮಾಡದೆಯೇ ಆಗುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಸೃಜನಾತ್ಮಕ ಮತ್ತು ಶಕ್ತಿಯುತವಾಗಿದ್ದರೂ ಇಂದು ನಿಮ್ಮ ಆತ್ಮವಿಶ್ವಾಸವು ನಿಮ್ಮನ್ನು ಬೆಂಬಲಿಸುವುದಿಲ್ಲ. ನಿಮ್ಮ ಸ್ಪರ್ಧಿಗಳ ಅಸೂಯೆಗೆ ಸಿದ್ಧರಾಗಿರಿ. ಈ ಕಠಿಣ ಪರಿಶ್ರಮದ ನಂತರ ನಿಮ್ಮ ಕೊಡುಗೆ ಮತ್ತು ಶ್ರಮಕ್ಕಾಗಿ ನೀವು ಗುರುತಿಸಲ್ಪಡುತ್ತೀರಿ. ನಿಮ್ಮ ಯಶಸ್ಸನ್ನು ಆನಂದಿಸಿ, ಆದರೆ ಅಹಂಕಾರದಿಂದ ದೂರವಿರಿ. ಜೀವನದಲ್ಲಿ ಅನೇಕ ಅಡೆತಡೆಗಳು ಬರಬಹುದು, ಆದ್ದರಿಂದ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರಿಸಲು ಸಿದ್ಧರಾಗಿರಿ. ನಿಮ್ಮ ಆತ್ಮ, ಅಸ್ತಿತ್ವ ಮತ್ತು ಪ್ರಜ್ಞೆ ಈ ಮೂರನ್ನು ಪರಿಗಣಿಸಲು ಇದು ಸರಿಯಾದ ಸಮಯ. ಹಣಕಾಸಿನ ವಿಷಯಗಳಲ್ಲಿ ಉದಾಸೀನರಾಗಬೇಡಿ ಮತ್ತು ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ನಿಮ್ಮ ಮುಂದಿನ ದಿನಗಳನ್ನು ಸುಧಾರಿಸಲು ಯೋಜನೆಯನ್ನು ರೂಪಿಸಲು ಸ್ವಲ್ಪ ಸಮಯ ಕಳೆಯಿರಿ. ವಿಫಲವಾಗುವುದು ಜೀವನದ ಒಂದು ಭಾಗವಾಗಿದೆ. ವೈಫಲ್ಯದಿಂದಲೇ ಶಿಕ್ಷಣ ಸಿಗುತ್ತದೆ. ಇಂದು ನಿಮ್ಮ ದಿನವು ವಿಶೇಷವಾಗಿರಲಿದೆ. ನಿಮ್ಮ ವೃತ್ತಿಯಲ್ಲಿ ಉತ್ತಮ ಯಶಸ್ಸು ಸಿಗುವುದರಿಂದ ನೀವು ತುಂಬಾ ಸಂತೋಷಪಡುತ್ತೀರಿ. ಪ್ರೇಮ ಜೀವನದಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ತುಂಬಾ ರೊಮ್ಯಾಂಟಿಕ್ ಮನಸ್ಥಿತಿಯಲ್ಲಿರುತ್ತಾರೆ ಮತ್ತು ಅವರನ್ನು ಎಲ್ಲಾದರೂ ಸುತ್ತಾಡಲು ಕರೆದುಕೊಂಡು ಹೋಗಬಹುದು. ನೀವು ಕೆಲವು ಅಪರಿಚಿತರಿಂದ ದೂರವಿರಬೇಕು. ನಿಮ್ಮ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಕೆಲಸವೊಂದು ಪೂರ್ಣಗೊಳ್ಳಬಹುದು. ಕೌಟುಂಬಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ನೀವು ಚಿಂತಿತರಾಗಿರುತ್ತೀರಿ. ಮಕ್ಕಳ ಕಡೆಯಿಂದ ನಿಮಗೆ ಶುಭ ಸುದ್ದಿ ಕೇಳಿಬರಬಹುದು. ನಿಮ್ಮ ಪ್ರಗತಿಯ ಹಾದಿಯಲ್ಲಿರುವ ಅಡೆತಡೆಗಳು ಸಹ ದೂರವಾಗುತ್ತವೆ. ಇಂದು ಸೃಜನಾತ್ಮಕ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ. ನಿಮಗೆ ಪ್ರಿಯವಾದ ಮತ್ತು ಬೆಲೆಬಾಳುವ ವಸ್ತು ಸಿಕ್ಕಿ ಸಂತೋಷವಾಗುತ್ತದೆ. ನಿಮ್ಮ ಸ್ಥಗಿತಗೊಂಡ ಯೋಜನೆಗಳು ಸಹ ಮುಂದುವರಿಯುತ್ತವೆ ಮತ್ತು ಕುಟುಂಬದ ಸದಸ್ಯರಿಂದ ಉತ್ತಮ ಸುದ್ದಿ ಕೇಳಿಬರಬಹುದು. ನಿಮ್ಮ ಅಡಗಿದ್ದ ಪ್ರತಿಭೆ ಹೊರಬರುತ್ತದೆ. ಇದರಿಂದ ನಿಮಗೆ ಉತ್ತಮ ಲಾಭ ಸಿಗಬಹುದು. ಯಾರೊಬ್ಬರ ತಪ್ಪು ಮಾತಿಗೆ ಅಸಮಾಧಾನಗೊಳ್ಳುವ ಬದಲು ನೀವು ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕು. ಬಾಕಿ ಉಳಿದಿದ್ದ ಹಣ ಬರಲು ಪ್ರಾರಂಭಿಸುವುದರಿಂದ ನಿಮಗೆ ನೆಮ್ಮದಿ ಸಿಗುತ್ತದೆ. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಭೇಟಿಯಾಗುವುದರಿಂದ ಕೆಲವು ಉತ್ತಮ ಸುದ್ದಿಗಳನ್ನು ಸಹ ಪಡೆಯುತ್ತೀರಿ. ಓದುವವರಿಗೆ ಉತ್ತಮ ಮತ್ತು ತೃಪ್ತಿಕರ ಫಲಿತಾಂಶಗಳು ಸಿಗುತ್ತವೆ. ಯಾವುದಾದರೂ ಕಾರ್ಯಕ್ರಮಕ್ಕೆ ಹೋಗಲು ಆಹ್ವಾನವೂ ಸಿಗುತ್ತದೆ. ಇಂದು ಪಾಲುದಾರಿಕೆ, ಸಮನ್ವಯ ಮತ್ತು ಪರಸ್ಪರ ತಿಳುವಳಿಕೆಯ ಶಕ್ತಿಯಿಂದ ತುಂಬಿಕೊಂಡಿದೆ. ಕುಟುಂಬದಲ್ಲಿ ಪರಸ್ಪರ ಸಹಕಾರ, ಸಂವಾದನ ಮತ್ತು ಹಾರ್ಮನಿ ಹೆಚ್ಚುತ್ತದೆ. ಯಾವುದಾದರೂ ಸಂಬಂಧದಲ್ಲಿ ಪುನರ್ಮಿಲನ ಅಥವಾ ಹಳೆಯ ಭಿನ್ನಾಭಿಪ್ರಾಯಗಳು ಸಹ ದೂರವಾಗಬಹುದು. ಮಕ್ಕಳು ಅಥವಾ ಹಿರಿಯರೊಂದಿಗೆ ಭಾವನಾತ್ಮಕ ಬಾಂಧವ್ಯ ಮತ್ತು ಹೊಂದಾಣಿಕೆ ಆಳವಾಗುತ್ತದೆ. ಆರ್ಥಿಕವಾಗಿ ನಂಬಸ್ತ ವ್ಯಕ್ತಿಯೊಂದಿಗೆ ಹೂಡಿಕೆ ಅಥವಾ ಯೋಜನೆ ರೂಪಿಸುವ ಬಗ್ಗೆ ಯೋಚಿಸಬಹುದು. ವ್ಯಾಪಾರದಲ್ಲಿ ಪಾಲುದಾರಿಕೆ ಒಪ್ಪಂದ ಅಥವಾ ಗ್ರಾಹಕರೊಂದಿಗೆ ಸಕಾರಾತ್ಮಕ ಭೇಟಿಯ ಯೋಗವಿದೆ. ಪಾಲುದಾರಿಕೆ, ಸಹಕಾರ ಮತ್ತು ಸಮ್ಮತಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ನಿಮ್ಮ ಸಹೋದ್ಯೋಗಿಗಳು ಅಥವಾ ಗ್ರಾಹಕರೊಂದಿಗೆ ಬಲವಾದ ವೃತ್ತಿಪರ ಸಂಬಂಧವನ್ನು ಸಹ ನಿರ್ಮಿಸಲು ನಿಮಗೆ ಸಾಧ್ಯವಾಗುತ್ತದೆ. ಹೊಸ ಉದ್ಯೋಗ ಪ್ರಸ್ತಾಪ, ಒಪ್ಪಂದ ಅಥವಾ ಒಟ್ಟಿಗೆ ಕೆಲಸ ಮಾಡುವ ಮಾತುಕತೆ ನಡೆಯಬಹುದು. ಗ್ರಾಹಕ ಸಂಬಂಧ ನಿರ್ವಹಣೆ ಅಥವಾ ಸಲಹೆ ನೀಡುವಂತಹ ಕ್ಷೇತ್ರಗಳಲ್ಲಿ ಇರುವವರಿಗೆ ವಿಶೇಷ ಲಾಭದ ಸೂಚನೆಗಳಿವೆ. ಮುಂಜಾಗ್ರತೆಗಳು: 1. ಸೋಮಾರಿತನದಿಂದ ಯಾವುದೇ ಕೆಲಸವನ್ನು ಮುಂದೂಡಲು ಪ್ರಯತ್ನಿಸಬೇಡಿ, ಏಕೆಂದರೆ ಇದರಿಂದ ಕೆಲವು ಮುಖ್ಯ ಕೆಲಸ ನಿಲ್ಲಬಹುದು. 2. ಮಾತನಾಡುವಾಗ ಮೃದುಲ್ವತೆಯನ್ನು ಕಾಪಾಡಿಕೊಳ್ಳಿ. ತಪ್ಪು ಪದಗಳನ್ನು ಬಳಸುವುದರಿಂದ ಕೆಲವು ಜನರು ಕೋಪಗೊಳ್ಳಬಹುದು. 3. ಸರ್ಕಾರಿ ಕೆಲಸಗಳನ್ನು ಈಗಲೇ ಮುಂದೂಡುತ್ತಲೇ ಇರಿ. ಲವ್ ಲೈಫ್: ಮನೆಯಲ್ಲಿ ಸುಖಶಾಂತಿಯ ವಾತಾವರಣ ಇರುತ್ತದೆ. ಹಳೆಯ ಸ್ನೇಹಿತರ ಅನಿಶ್ಚಿತ ಭೇಟಿಯಿಂದ ಮನಸ್ಸು ಸಂತೋಷವಾಗುತ್ತದೆ. ನಿಮ್ಮ ಸಂಗಾತಿಯ ಯಾವುದೇ ಕೆಲಸದಿಂದ ನೀವು ಆಶ್ಚರ್ಯಚಕಿತರಾಗಬಹುದು. ನೀವು ಆಂತರಿಕ ಭೋಜನಕ್ಕೆ ಹೋದರೆ ಇಂದು ಸಹ ಅಂತಹ ಒಂದು ಮೋಜಿನ ಮತ್ತು ಕುಟುಂಬ ಭೋಜನಕ್ಕೆ ಹೋಗಬಹುದು. ಅದರಲ್ಲಿ ಇಡೀ ಕುಟುಂಬಕ್ಕೆ ಒಟ್ಟಿಗೆ ಸೇರುವ ಅವಕಾಶ ಸಿಗಬಹುದು. ನೀವು ಸಿಂಗಲ್ ಆಗಿದ್ದರೆ ಈ ಕೆಲಸ ಯಾವುದೋ ಒಂದು ಗಂಭೀರ ವಿಷಯ, ಅವರ ಬಗ್ಗೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ಮತ್ತು ಅದರ ಆಧಾರದ ಮೇಲೆ ಭವಿಷ್ಯದ
ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರಣಯದ ಸಮಸ್ಯೆಗಳಿಂದಾಗಿ ಇಂದು ನೀವು ಯಾರನ್ನು ಭೇಟಿಯಾಗಲು ಹಿಂಜರಿಯಬಹುದು. ಆದರೆ ಈ ತೊಂದರೆಗಳಿಂದ ಭಯಪಡಬೇಡಿ. ಪ್ರೀತಿಯ ವಿಷಯಗಳನ್ನು ಪ್ರೀತಿ ಮತ್ತು ಮೋಹದಿಂದಲೂ ಬಗೆಹರಿಸಬಹುದು. ನಿಮ್ಮ ಅನೇಕ ಹಡಿಯರ ಸಿಕ್ಕ ಪ್ರಶಂಸೆಯು ನಿಮಗೆ ಹೊಸ ಹುಮ್ಮಸ್ಸನ್ನು ನೀಡುತ್ತದೆ. ಈಗ ನಿಮ್ಮ ಪ್ರಣಯ ಜೀವನವನ್ನು ಇನ್ನಷ್ಟು ಆಸಕ್ತಿದಾಯಕವಾಗಿಸುವ ಸಮಯ ಬಂದಿದೆ. ಪ್ರೀತಿ ವಿಷಯಕ್ಕೆ ಬಂದಾಗ ನೀವು ಹೆಚ್ಚು ಗಂಭೀರತೆಯನ್ನು ಅನುಭವಿಸುತ್ತೀರಿ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಭವಿಷ್ಯದ ಬಗ್ಗೆ ಚರ್ಚಿಸಿ. ಇದರಿಂದ ನೀವು ಇಬ್ಬರೂ ಒಬ್ಬರಿಗೊಬ್ಬರು ಇನ್ನಷ್ಟು ಹತ್ತಿರವಾಗುತ್ತೀರಿ. ನಿಮ್ಮ ಸಂಗಾತಿಯನ್ನು ಸಂತೋಷಪಡಿಸಲು ನಿಮ್ಮ ಒಂದು ನೋಟ ಅಥವಾ ಒಂದು ನಗು ಸಾಕು. ವೃತ್ತಿಜೀವನ. ಯಾವುದೇ ಹಣಕಾಸಿನ ವಿಚಾರವಿರಲಿ, ವೃತ್ತಿಜೀವನ ಯೋಜನೆ ಮತ್ತು ಪ್ರಗತಿಯ ವಿವಿಧ ಹಂತಗಳಿಗೆ ಇಂದು ನಿಮ್ಮ ದಿನವು ಉತ್ತಮವಾಗಿದೆ. ನಿಮ್ಮ ಗುಣಗಳು ಮತ್ತು ಕಾರ್ಯಗಳನ್ನು ಮೌಲ್ಯಮಾಪನ ಮಾಡಿ ಮತ್ತು ನಿಮ್ಮ ಭವಿಷ್ಯದಲ್ಲಿ ಮುಂದೆ ಏನಿದೆ ಎಂದು ತಿಳಿಯಿರಿ. ನಿಮ್ಮ ಉತ್ತಮ ನಾಯಕತ್ವದಿಂದ ನಿಮ್ಮ ಕಂಪನಿಯನ್ನು ಉನ್ನತ ಸ್ಥಾನಕ್ಕೆ ತರಲು ಸಾಧ್ಯವಿದೆ. ಆತ್ಮಾವಲೋಕನಕ್ಕೆ ಇದು ಉತ್ತಮ ಸಮಯ. ನಿಮ್ಮ ಸುತ್ತಲಿನ ಸಮಾಜದ ಬಗ್ಗೆ ನೀವು ಚಿಂತಿಸಬಹುದು, ವಿಶೇಷವಾಗಿ ಕಡಿಮೆ ಅದೃಷ್ಟವಂತರು ಮತ್ತು ಸೌಲಭ್ಯಗಳಿಂದ ವಂಚಿತರಾದವರ ಬಗ್ಗೆ ಯೋಚಿಸಬಹುದು. ಹಣಕಾಸಿನ ವಿಷಯಗಳು ಸಹ ನಿಮ್ಮನ್ನು ಆಕರ್ಷಿಸಬಹುದು. ದಿನದ ಲಾಭವನ್ನು ಪೂರ್ಣವಾಗಿ ಪಡೆಯಲು ನಿಮ್ಮ ಸಮಯವನ್ನು ಯೋಜಿಸಿರಿ. ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ಮುಖ್ಯ ಬದಲಾವಣೆಗಳು ನಿರೀಕ್ಷಿತವಾಗಿವೆ. ವಾಸ್ತವವಾಗಿ ನಿಮ್ಮ ಆದಾಯ ಗಳಿಸುವ ಸಾಧನದಲ್ಲಿ ಬದಲಾವಣೆ ಬರಬಹುದು ಮತ್ತು ನೀವು ಕನಸು ಕಾಣದಿದ್ದರೂ ಸಹ ನೀವು ಬಯಸಿದಂತಹ ಅವಕಾಶದಲ್ಲಿ ತೊಡಗಿಸಿಕೊಳ್ಳಬಹುದು. ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ನವೀನ ಯೋಚನೆಗಳು ಮತ್ತು ಹೊಸ ದೃಷ್ಟಿಕೋನದೊಂದಿಗೆ ಬರಬಹುದು. ಇದರಿಂದ ಅಧಿಕಾರದಲ್ಲಿರುವವರ ಗಮನ ನಿಮ್ಮತ್ತ ಆಕರ್ಷಿತವಾಗುತ್ತದೆ. ವ್ಯಾಪಾರದಲ್ಲಿ ನಿಮ್ಮ ಪ್ರಯತ್ನಗಳಿಂದ ಯಾವುದೇ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಕೆಲಸ ಮಾಡುವ ಮಹಿಳೆಯರು ತಮ್ಮ ಕಾರ್ಯಸ್ಥಳದಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾರೆ. ಆಫೀಸಿನಲ್ಲಿ ನಿಮ್ಮ ಬಾಸ್ ಮತ್ತು ಅಧಿಕಾರಿಗಳೊಂದಿಗೆ ಸಂಬಂಧಗಳನ್ನು ಕೆಡಿಸಿಕೊಳ್ಳಬೇಡಿ. ನೀವು ಉದ್ಯೋಗವನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿದ್ದರೆ ಇದು ಉತ್ತಮ ಸಮಯ. ಆರೋಗ್ಯ. ಹೆಚ್ಚು ಕೆಲಸದ ಒತ್ತಡದಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಈ ಸಮಯದಲ್ಲಿ ನಿಮಗೆ ಶಾರೀರಿಕ ಮತ್ತು ಮಾನಸಿಕ ವಿಶ್ರಾಂತಿಯ ಅಗತ್ಯವಿದೆ. ವಿಶ್ರಾಂತಿಯಿಂದ ಆರಾಮ ಎನಿಸುತ್ತದೆ. ಹೃದಯ, ರಕ್ತದೊತ್ತಡ ಅಥವಾ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಸುಧಾರಣೆ ಇರುತ್ತದೆ. ಧ್ಯಾನ, ಶಾಂತಿ ಮತ್ತು ಜಲಚಿಕಿತ್ಸೆಯಿಂದ ಲಾಭ ಸಿಗುತ್ತದೆ. ಇಂದು ನಮ್ಮ ಸಂಬಂಧಗಳ ಸಂತೋಷ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ. ಇಂದಿನ ಪರಿಹಾರ. ಇಂದು ನೀವು ಭಗವಾನ್ ಶನಿದೇವಜಿ ಅವರಿಗೆ ವಿಧಿಪೂರ್ವಕವಾಗಿ ಪೂಜೆ ಮಾಡಿ ಸಲ್ಲಿಸಿ. ಶುಭವಾಗುತ್ತದೆ. ಜೀವನದಲ್ಲಿ ಯಾವಾಗಲೂ ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದೆ ನಡೆಯುತ್ತಲೇ ಇರಿ. ನಿಮ್ಮ ದಿನ ಶುಭವಾಗಲಿ. ಮಾಹಿತಿ ಇಷ್ಟವಾದರೆ ಓಂ ಸರ್ವೇಶ್ವರಾಯ ನಮಃ ಎಂದು ಕಾಮೆಂಟ್ ಮಾಡಿ. ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.